ಚಂದನವನದ ಹಿರಿಯ ಹಾಸ್ಯ ನಟ ಉಮೇಶ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಇನ್ನು ಉಮೇಶ್ ಕೇವಲ ನೆನಪು ಮಾತ್ರ. 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು. ಪ್ರೇಕ್ಷಕರನ್ನ ವೀಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಿದ್ರು ಉಮೇಶ್ ಅವರು. 80 ವರ್ಷ ವಯಸ್ಸಾಗಿತ್ತು, ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಖ್ಯಾತ ಹಾಸ್ಯ ಕಲಾವಿದ. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಉಮೇಶ್ ಅವರು. ಚಿಕಿತ್ಸೆ ಪಡಿತಾ ಇದ್ರು ಹಲವು ದಿನಗಳಿಂದ. ಈಗ ಚಿಕಿತ್ಸೆ ಫಲಿಸದೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಉಮೇಶ್ ಅವರು. ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ. MS ಉಮೇಶ್ ಮೂಲತಃ ಮೈಸೂರಿನವರು. ಇವರು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಹಲವು ದಿನಗಳಿಂದ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು. ಮೈಸೂರು ಶ್ರೀಕಂಠಯ್ಯ ಉಮೇಶ್ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಹಾಸ್ಯ ನಟ, ನಿರ್ದೇಶಕ ಮತ್ತು ನಿರ್ಮಾಪಕ. ಸುಮಾರು 5 ದಶಕಗಳ ಕಾಲ ತಮ್ಮ ಸಿನಿ ಪಯಣದಲ್ಲಿ 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ರಾಜ್ಯದ ಮನೆ ಮಾತಾದವರು. ಸಿನಿ ಮಂದಿಯನ್ನ, ಅದರಲ್ಲೂ ಕೂಡ ಸಿನಿ ರಸಿಕರನ್ನ ನಗೆಗಡಲಲ್ಲಿ ತೇಲಿಸಿದವರು. ಚಿತ್ರರಂಗಕ್ಕೆ ಬರುವ ಮುನ್ನ ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದರು. 1945ರಲ್ಲಿ ಮೈಸೂರಿನಲ್ಲಿ ಶ್ರೀಕಂಠಯ್ಯ ಅವರು ಮತ್ತು ನಂಜಮ್ಮ ದಂಪತಿಗಳಿಗೆ ಜನಿಸಿದಂತಹ ಇವರು ಬಾಲ್ಯದಿಂದಲೇ ರಂಗಭೂಮಿಯೆಡೆಗೆ ಆಕರ್ಷಿತರಾಗಿದ್ದರು. ಬಾಲನಟನಾಗಿ ಕೇವಲ 4 ವರ್ಷದಿದ್ದಾಗಲೇ ರಂಗಭೂಮಿಯನ್ನು ಸೇರಿ ವಿವಿಧ ಪಾತ್ರಗಳಿಗೆ ಬಣ್ಣವನ್ನು ಹಚ್ಚಿದಂತಹ ಖ್ಯಾತಿಯೂ ಕೂಡ ಉಮೇಶ್ ಅವರಿಗೆ ಸಲ್ಲುತ್ತೆ. ಸುಮಾರು 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು. ಹಲವು ದಿಗ್ಗಜ ನಟರುಗಳ ಜೊತೆಗೆ ಸ್ಕ್ರೀನನ್ನು ಕೂಡ ಶೇರ್ ಮಾಡಿದ್ರು ಉಮೇಶ್ ಅವರು. ಹಲವು ದಿನಗಳಿಂದ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇದ್ದು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೂಡ ಪಡಿತಾ ಇದ್ರು. ಈಗ ಕಿದ್ವಾಯಿ ಆಸ್ಪತ್ರೆಯಲ್ಲಿಯೇ ಕೊನೆ ಉಸಿರೆಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ಇನ್ನು ನೆನಪು ಮಾತ್ರ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಹಾಸ್ಯ ನಟ, ನಿರ್ದೇಶಕ, ನಿರ್ಮಾಪಕ ಉಮೇಶ್ ಅವರು. ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಹಲವು ದಿನಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ಉಮೇಶ್ ಈಗ ನೆನಪು ಮಾತ್ರ. ಕ್ಯಾನ್ಸರ್ ಸಮಸ್ಯೆಯಿಂದ ಉಮೇಶ್ ಅವರು ಬಳಲುತ್ತಾ ಇದ್ರು. ನಿರಂತರವಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಚಿಕಿತ್ಸೆ ಫಲಿಸದೆ ಈಗ ಉಮೇಶ್ ಅವರು ಕೊನೆ ಉಸಿರ ಎಳೆದಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾದ ಮೂಲಕ ಇವರು ಬೆಳ್ಳಿತೆರೆಯನ್ನು ಪ್ರವೇಶ ಮಾಡಿದ್ರು. ಅಲ್ಲಿಂದ ಹಲವು ನಟರುಗಳ ಜೊತೆಗೆ ನಟನೆ ಮಾಡಿದ್ರು. ಅದರಲ್ಲೂ ಕೂಡ ಹಾಸ್ಯ ಪಾತ್ರಗಳಲ್ಲಿಯೇ ಹೆಚ್ಚೆಚ್ಚು ಅಭಿನಯಿಸುವ ಮೂಲಕ ಸಿನಿ ರಸಿಕರ ಮನ ಗೆದ್ದಿದ್ರು. ಇವರ ಹಲವು ಸಿನಿಮಾಗಳು ಇವತ್ತಿಗೂ ಕೂಡ ಜನರ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿದೆ. ಹಲವು ದಿನಗಳಿಂದ ಇವರು ಚಿಕಿತ್ಸೆಯನ್ನು ಪಡಿತಾ ಇದ್ರು ಉಮೇಶ್ ಅವರು. ಈಗ ಚಿಕಿತ್ಸೆ ಫಲಿಸದೆ ಕೊನೆ ಉಸಿರನ್ನ ಎಳೆದಿದ್ದಾರೆ. 1945ರಲ್ಲಿ ಜನನ ಆಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಧನು ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಧನು, ಎಷ್ಟು ಗಂಟೆ ಗೊತ್ತಾಯ್ತು ಈ ಸುದ್ದಿ? ಜೊತೆಗೆ ಮುಂದಿನ ಅಂತ್ಯಕ್ರಿಯೆಗೆ ಸಿದ್ಧತೆ ಹೇಗಾಗ್ತಾ ಇದೆ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ? ಎಸ್ ಪ್ರೇಮ್, ಏನಂದ್ರೆ ಹಿರಿಯ ನಟ, ಕಲಾವಿದ, ರಂಗಭೂಮಿ ಕಲಾವಿದ, ಮತ್ತೆ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳು, ಅಂದ್ರೆ ಸುಮಾರು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಗುರುತಿಸಿಕೊಂಡಂತ ಸಿನಿಮಾಗಳಲ್ಲಿ ಮತ್ತೆ ರಂಗಭೂಮಿಯಲ್ಲಿ ಗುರುತಿಸಿಕೊಂಡಂತ ಕಲಾವಿದ, ಹಿರಿಯ ನಟ MS ಉಮೇಶ್ ಅವರು ವಿಧಿವಶರಾಗಿರ್ತಕ್ಕಂಥದ್ದು. ಇಂದು ಬೆಳಗ್ಗೆ ಏನು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವರು ನಿಧನರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅವ್ರಿಗೆ ಕ್ಯಾನ್ಸರ್ ಕೂಡ ಬಳಲ್ತಾ ಇದ್ರು. ಮನೆಯಲ್ಲಿ ಬಿದ್ದು ಏನು ಪೆಟ್ ಮಾಡ್ಕೊಂಡಿದ್ರು. ಅದಾದ ನಂತರ ಆಸ್ಪತ್ರೆಗೆ ದಾಖಲಾದಂತ ಸಂದರ್ಭದಲ್ಲಿ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋದು ಖಚಿತವಾಗಿತ್ತು. ಸೊ ಹಾಗಾಗಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವರು ಈಗ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿ ಆಗದೆ ಈಗ ವಿಧಿವಶರಾಗಿರ್ತಕ್ಕಂಥದ್ದು. ಸುಮಾರು 600ಕ್ಕೂ ಹೆಚ್ಚು ಸಿನಿಮಾಗಳು, ಮತ್ತೆ ಹುಟ್ಟಿನಿಂದ ಅಂದ್ರೆ ಅವರ ತಂದೆ ತಾಯಿ ರಂಗಭೂಮಿ ಕಲಾವಿದರಾಗಿದ್ದರಿಂದ ಅವರು ಸುಮಾರು ತೊಟ್ಟಿಲ ಮಗು ಇದ್ದಾಗ್ಲೇ, ಅಂದ್ರೆ 5-6 ತಿಂಗಳ ಮಗು ಇದ್ದಾಗ್ಲಿಂದನೇ ಅವರು ರಂಗಭೂಮಿಯಲ್ಲೇ ಬೆಳೆದಂತವ್ರು, ರಂಗಭೂಮಿಯ ನಂಟನ್ನ ಹೊಂದಿದಂತವ್ರು. ಮುಂದೆ ಅವರ ಏನೋ ಒಂದು ಅವರ ಒಂದು ನಾಟಕಗಳ ಪ್ರದರ್ಶನದಲ್ಲಿ ಅವರ ಪಾತ್ರಗಳನ್ನ ಮೆಚ್ಚಿಕೊಂಡು ಅವ್ರಿಗೆ ಚಿತ್ರರಂಗದಲ್ಲೂ ಕೂಡ ಅವಕಾಶವನ್ನ ಕೊಡಲಾಯ್ತು. 1956ರ ಒಂದು ಏನು ಮಕ್ಕಳ ರಾಜ್ಯ ಸಿನಿಮಾ ಇರುತ್ತೆ, BR ಪಂತಲ್ ಅವರು, ಆ ಒಂದು ಸಿನಿಮಾಗಳ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಪುಟ್ಟಣ್ಣ ಕಣಗಾಲ್ ಅವರ ಜೊತೆಗೆ ಸಹಾಯಕ ನಿರ್ದೇಶಕರಾಗಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದಂತವ್ರು. ಮತ್ತೆ ಜೊತೆಗೆ
ನಿರ್ದೇಶನ ಮಾಡ್ಬೇಕು ಅನ್ನೋ ಒಂದು ಕನಸನ್ನು ಕೂಡ ಹೊತ್ತು ಒಂದು ಚಿತ್ರರಂಗಕ್ಕೆ ಬಂದಂತವ್ರು. ಮತ್ತೆ ನಾಯಕ ನಟನಾಗಿ ನಾನು ಚಿತ್ರರಂಗದಲ್ಲಿ ಗುರುತಿಸ್ಕೋಬೇಕು ಅನ್ನೋ ಒಂದು ಆಸೆಯನ್ನ ಕನಸುಗಳನ್ನ ಓಕೆ ಹೊತ್ತು ಧನು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.